ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 129. ಇಂಟರ್ನ್‌ಶಿಪ್ ಇನ್ನೇನು ಮುಗಿಯುತ್ತದೆ ಎನ್ನುವಾಗ ಮುಂದೆ ಕೆಲಸ ಮಾಡಲು ವರುಣ್ ಸಾಹಿತ್ಯಳಿಗೆ ಬೆಂಗಳೂರಿನ ಜೊತೆ ಮೈಸೂರಿನಲ್ಲಿರುವ ಕೆಲವೊಂದು ಆಸ್ಪತ್ರೆಗಳ ಹೆಸರನ್ನು ಸೂಚಿಸಿದ್ದನು. ಆದರೆ ಸಾಹಿತ್ಯ ಇಂಟರ್ನ್ ಆಗಿದ್ದ ಸಮಯದಲ್ಲಿ ಅವಳ ಕಾರ್ಯವೈಖರಿಗೆ ಮೆಚ್ಚಿದ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಅವಳನ್ನು ಅದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದರು. ಹಾಗಾಗಿ ಸಾಹಿತ್ಯ ಪೋಸ್ಟಿಂಗ್ ಆದ ದಿನ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮೈಸೂರಿಗೆ ಓಡಿ ಬಂದಿದ್ದ ವರುಣ್ ಇದೇ ಪಾರ್ಕಿಂಗಲ್ಲಿ ಕಾರು ನಿಲ್ಲಿಸಿ ಅವಳ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದನು. ಅವಳು ಬಂದ ಕೂಡಲೇ ಅವಳೆದುರು ಮೊಣಕಾಲೂರಿ ತಂದಿದ್ದ ಬೊಕ್ಕೆ ಚಾಚಿ, ಐ ಲವ್ ಯು ಸಾಹಿತ್ಯ, ಲವ್ ಯು ಲಾಟ್. ಮುಂದಿನ ನನ್ನ ಪೂರ್ತಿ ಜೀವನ ನಿನ್ನ ಜೊತೆ ಕಳೆಯಬೇಕೆಂದಿದ್ದೇನೆ, ವಿಲ್ ಯು ಮ್ಯಾರಿ ಮೀ ಅನ್ನುತ್ತಾ ಪ್ರೀತಿಯ ಜೊತೆ ಮದುವೆಯ ಪ್ರಪೋಸ್ ಕೂಡ ಮಾಡಿದವನ ವರಸೆಗೆ ಕ್ಷಣಕಾಲ ಗಾಬರಿಗೊಂಡಿದ್ದಳು. ತನ್ನ ಪೋಸ್ಟಿಂಗ್ ಆದ ಬಳಿಕ ನಿನ್ನ ಪ್ರೀತಿ ಒಪ್ಪುತ್ತೇನೆ ಎಂದವಳಿಗೆ ತನ್ನ ಪೋಸ್ಟಿಂಗ್ ಆದ ಕೂಡಲೆಯೇ ತನ್ನೆದುರು ವರುಣ್ ಹಾಜರಿರುತ್ತಾನೆ ಎನ್ನುವ ಸಣ್ಣ ಊಹೆ ಕೂಡ ಇರಲಿಲ್ಲ. ಅದರಲ್ಲೂ ಅವನ ಪ್ರೀತಿಯ ಜೊತೆ ಮದುವೆಯ ನಿವೇದನೆಗೆ ಆದ ಆಶ್ಚರ್ಯ, ಖುಷಿ ಮತ್ತು ಗಾಬರಿಗೆ ಕ್ಷಣಕಾಲ ಇಹವನ್ನೇ ಮರೆತಂತೆ ಅವನನ್ನು ದಿಟ್ಟಿಸುತ್ತಾ ನಿಂತಿದ್ದಳು. ಸೀರೆಯಲ್ಲಿ ಗೊಂಬೆಯಂತೆ ಕಾಣುತ್ತಿರುವ ತನ್ನವಳನ್ನು ನೋಡುತ್ತಾ ಕಳೆದು ಹೋಗಿದ್ದ ವರುಣನಿಗೆ ಮೊಣಕಾಲೂರಿ ಕುಳಿತ ಪರಿಣಾಮ ನೋಯುತ್ತಿರುವ ಕಾಲು ವಾಸ್ತವಕ್ಕೆ ಬರುವಂತೆ ಮಾಡಿದಾಗ, ಹೇ ಡಾಕ್ಟರ್ ಸಾಹಿತ್ಯ, ಐ ಲವ್ ಯು ಅಂತ ಬೊಕ್ಕೆ ಪುನಃ ಅವಳತ್ತ ಚಾಚಿದರೆ ಅದನ್ನು ಪಡೆದು ಅವನನ್ನು ಹೇಳುವಂತೆ ಹೇಳಿ ಸುತ್ತಲೂ ನೋಡಿದರೆ ಯಾರೂ ಇರಲಿಲ್ಲ. ಇಲ್ಲಿಗೆ ಯಾಕೆ ಬರೋಕೆ ಹೋದ್ರಿ, ಕಾಲ್ ಮಾಡಿದ್ರೆ ನಾನೇ ಹೊರಗಡೆ ಬರ್ತಿದ್ದೆ ಎಂದವಳನ್ನೇ ರೆಪ್ಪೆ ಮಿಟುಕಿಸದೆ ನೋಡುತ್ತಾ ಐ ಲವ್ ಯು ಸಾಹಿತ್ಯ ಎಂದವನ ಧ್ವನಿಯಲ್ಲಿನ ಪ್ರೀತಿಗೆ ಸೋತು ಅವನನ್ನು ತಬ್ಬಿಕೊಂಡು ಐ ಲವ್ ಯು ಟೂ ವರುಣ್ ಎಂದರೆ ಅವನ ಹಿಡಿತ ಬಿಗಿಯಾಗಿತ್ತು. ನಿಮಿಷಗಳ ಬಳಿಕ ದೂರ ಸರಿದ ಸಾಹಿತ್ಯ ವರುಣ್ ಕಣ್ಣೋಟ ಎದುರಿಸಲಾರದೆ, ನಾನು ಸ್ಕೂಟಿಯಲ್ಲಿ ಬರ್ತೀನಿ, ನೀವು ಮುಂದೆ ಹೋಗಿ ಎಂದರೆ ಅವಳ ಕೈಯಲ್ಲಿದ್ದ ಸ್ಕೂಟಿ ಕೀ ಪಡೆದು, ನಾಳೆ ಬೆಳಿಗ್ಗೆ ಆಸ್ಪತ್ರೆಗೆ ನಾನೇ ಡ್ರಾಪ್ ಮಾಡ್ತೀನಿ, ಈಗ ಫ್ಲ್ಯಾಟಿಗೆ ಹೋಗೋಣ, ನಿನ್ನಲ್ಲಿ ಮಾತನಾಡೋಕೆ ತುಂಬ ವಿಷಯಗಳಿವೆ ಎಂದರೆ ತಲೆಯಾಡಿಸಿ ಅವನೊಂದಿಗೆ ಹೊರಟಳು. ದಾರಿ ಮಧ್ಯೆ ಅವಳಿಷ್ಟದ ಊಟ ಪಾರ್ಸಲ್ ಮಾಡಿ ಫ್ಲಾಟ್ ಬಳಿ ಬಂದರೆ ಕಾರಿನಿಂದ ಇಳಿಯಲು ತುಸು ಹಿಂಜರಿಯುತ್ತಿದ್ದವಳನ್ನು ಗಮನಿಸಿ, ಸಾಹಿ 7 ಗಂಟೆ ಒಳಗಡೆ ಪಿಜಿಗೆ ಡ್ರಾಪ್ ಮಾಡ್ತೀನಿ ಎಂದ ಕೂಡಲೇ ಪಟ್ಟನೆ ಅವನತ್ತ ನೋಡಿದರೆ ಹೌದೆಂದು ತಲೆಯಾಡಿಸಿದಾಗ ಕಾರಿನಿಂದ ಇಳಿದು ಫ್ಲಾಟ್ ಒಳಗಡೆ ಹೋದಳು. ಹಿಂದೆಲ್ಲ ಯಾವುದೇ ಅಳುಕಿಲ್ಲದೆ ಫ್ಲಾಟ್ ಒಳಗಡೆ ಬರುತ್ತಿದ್ದವಳಿಗೆ ಈ ಬಾರಿ ಮನಸ್ಸಲ್ಲಿ ಏನೋ ಹಿಂಜರಿಕೆ, ತುಸು ಭಯ ಅವಳನ್ನು ಕಾಡಿತ್ತು. ತಾನು ಪ್ರಪೋಸ್ ಮಾಡಿದ ಗಳಿಗೆಯಿಂದ ಇಲ್ಲಿಯವರೆಗೆ ಅವಳನ್ನು ಗಮನಿಸುತ್ತಿದ್ದ ವರುಣ್ ಅವಳ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸಿ ಅವಳೆದುರು ಕುಳಿತವನು, ಸಾಹಿ ಏನಾಯ್ತು, ಯಾರೋ ಗುರುತು ಪರಿಚಯ ಇಲ್ಲದವರ ಜೊತೆ ಬಂದ ಹಾಗೆ ವರ್ತಿಸ್ತಾ ಇದ್ದೀಯಾ, ಫೀಲ್ ಫ್ರೀ, ನಾನು ವರುಣ್ ಕಣೆ. ನೀನು ಪ್ರೀತಿ ಒಪ್ಪಿದ ಕೂಡಲೇ ನಾನೇನು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಲ್ಲ, ನನಗೂ ಫ್ಯಾಮಿಲಿ ಇದೆ. ನೀನಾದರೂ ಜೀವ ಬ್ರೋ ಬಳಿ ನಮ್ಮಿಬ್ಬರ ಬಗ್ಗೆ ಹೇಳಿದ್ದೀಯ, ಆದರೆ ನಾನು ಬ್ರೋ ಬಳಿ ಏನೂ ಹೇಳಿಲ್ಲ. ನಿನ್ನ ಒಪ್ಪಿಗೆ ಸಿಕ್ಕಿದ ಕೂಡಲೇ ಬ್ರೋ ಹಾಗೂ ಮನೆಯವರ ಬಳಿ ಹೇಳಿ ಮದುವೆ ಡೇಟ್ ಫಿಕ್ಸ್ ಮಾಡಿದ ಮೇಲೆಯೇ ನಮ್ಮ ಮುಂದಿನ ಭೇಟಿ. ಸೊ ಈಗ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಯಾಕೆಂದರೆ ನೀನು ನನ್ನ ಪ್ರೀತಿ ಒಪ್ಪಿದ ಕ್ಷಣದಿಂದ ಯಾರ ಡಿಸ್ಟರ್ಬೆನ್ಸ್ ಇಲ್ಲದೆ ನಿನ್ನ ಜೊತೆಗಿರಬೇಕು ಅನ್ನಿಸ್ತು. ಇಫ್ ಯು ನಾಟ್ ಕಂಫರ್ಟಬಲ್ ದೆನ್ ಕಮ್, ವಾಪಸ್ ಹಾಸ್ಪಿಟಲ್ ಹತ್ತಿರ ಬಿಟ್ಟು ಬರ್ತೀನಿ ಎನ್ನುತ್ತಾ ಎದ್ದವನ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡವಳು ಅವನ ಕೈರಟ್ಟೆ ಬಳಸಿ ಭುಜಕ್ಕೊರಗಿ, ನೀವು ಜೊತೆಗಿದ್ರೆ ಐ ಆಮ್ ಸೇಫ್ ಅನ್ನೋ ಫೀಲ್ ಬರುತ್ತೆ ಹೊರತು ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ ಎಂದವಳ ಮಾತಿಗೆ ತಕ್ಷಣ ಅವನನ್ನು ತನ್ನಿಂದ ದೂರ ಸರಿಸಿ, ಏನಂದೆ ನೀನೀಗ ಅಂತ ಆಶ್ಚರ್ಯದಲ್ಲಿ ಕೇಳಿದರೆ ಅವಳು ತೊದಲುತ್ತಾ ನಾನು ಎನ್ನುತ್ತಿದ್ದರೆ, ಅದಲ್ಲ ಇಷ್ಟು ದಿನ ಡಾಕ್ಟರ್ ವರುಣ್, ಡಾಕ್ಟ್ರೇ ನೀನು, ಹೋಗೋ ಬಾರೋ ಅಂತಿದ್ದೋಳು ಈಗ ನೀವು ಅಂತೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ದೀಯಾ, ಏನು ವಿಷಯ ಎಂದು ಹುಬ್ಬು ಹಾರಿಸಿ ಕೇಳಿದವನ ಕೈ ರಟ್ಟೆಗೆ ತಿವಿದು ನಾಚಿಕೆಯಲ್ಲಿ ಅವನೆದೆಗೂಡಲ್ಲಿ ಹುದುಗಿಕೊಂಡರೆ, ನನ್ನ ಪ್ರಶ್ನೆಗೆ ಇದು ಉತ್ತರವಲ್ಲ ಡಾಕ್ಟ್ರೇ,
ಹೌದು, ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದ್ದಕ್ಕೆ ಏನು ಆನ್ಸರ್ ಮಾಡಲೇ ಇಲ್ಲ ಅಂತ ಅವಳನ್ನು ದೂರ ಸರಿಸಲು ನೋಡಿದರೆ ಇನ್ನಷ್ಟು ಅವನೆದೆಯಲ್ಲಿ ಹುದುಗಿ ಐ ಲವ್ ಯು ಅಂದರೆ ಅದರಲ್ಲಿ ಎಲ್ಲವೂ ಬಂತು. ಪುನಃ ಸಪ್ರೇಟಾಗಿ ಹೇಳೋಕೆ ಆಗೋಲ್ಲ ಎಂದ ಅವಳ ಮಾತಿಗೆ ನಸು ನಗುತ್ತಾ ಓಕೆ, ಇಫ್ ಯು ನಾಟ್ ಮೈಂಡ್ ಸ್ವಲ್ಪ ದೂರ ಸರಿತೀಯಾ? ಇಲ್ಲ ಅಂದರೆ ಖಂಡಿತ ನನ್ನಿಂದ ಏನಾದರೂ ತಪ್ಪು ಆಗಬಹುದು ಎಂದ ಕೂಡಲೇ ಪಟ್ಟನೆ ತನ್ನಿಂದ ದೂರ ಸರಿದವಳನ್ನು ನೋಡಿ ನಕ್ಕವನು ಬಾ ಮೊದಲು ಊಟ ಮಾಡೋಣ ಆಮೇಲೆ ಮಾತು ಎಂದ ಕೂಡಲೇ ಎದ್ದು ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಪಾರ್ಸಲ್ ಹಿಡಿದು ಕಿಚನ್ ಒಳಗಡೆ ಹೋಗಿ ಬೌಲ್ ಮತ್ತು ತಟ್ಟೆಯನ್ನು ತೊಳೆದು ಎಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ತನ್ನವನನ್ನು ಕರೆದು ತಾನೇ ಅವನಿಗೆ ಕೈ ತುತ್ತು ನೀಡಿದರೆ ಒಂದೆರಡು ತುತ್ತು ತಿಂದು ಅವಳನ್ನೇ ಕಣ್ತುಂಬಿಕೊಳ್ಳುತ್ತಾ ಊಟ ಮುಗಿಸಿದ್ದನು. ಪಟ್ಟನೆ ರಿಂಗಣಿಸಿದ ಮೊಬೈಲ್ ಸದ್ದಿಗೆ ಹೆಚ್ಚೆತ್ತು ಮೊಬೈಲತ್ತ ನೋಡಿದರೆ ಸಾಹಿ ಎನ್ನುವ ಹೆಸರು ನೋಡಿ ತಡಬಡಿಸಿಕೊಂಡು ಸುತ್ತಲೂ ನೋಡಿದರೆ ಕಾರಿನೊಳಗಡೆ ತಾನಿರುವುದನ್ನು ನೋಡಿ ಛೆ, ಹಳೆಯದನ್ನು ನೆನಪಿಸಿಕೊಳ್ತಾ ಇದ್ನಾ? ಆ ಮೂಮೆಂಟ್ಸ್ ಎಲ್ಲ ಅದೆಷ್ಟು ಪ್ರೀಶಿಯಸ್ ಆಗಿತ್ತು ಎನ್ನುತ್ತಾ ವರುಣ್ ತನ್ನವಳ ಕರೆ ಸ್ವೀಕರಿಸಿದರೆ ಸರ್, ನೀವು ಹಗಲು ಕನಸು ಕಾಣೋದು ಮುಗಿದಿದ್ರೆ ಕಾರ್ ಡೋರ್ ತೆಗೀರಿ ಎಂದ ಕೂಡಲೇ ಪಕ್ಕಕ್ಕೆ ನೋಡಿದರೆ ಸಾಹಿತ್ಯ ಅವನು ಕೂತ ಕಡೆ ಕೈ ಕಟ್ಟಿ ನಿಂತಿದ್ದಳು. ಪಟ್ಟನೆ ಡೋರ್ ತೆಗೆದು ಹೇ ಬಂಗಾರಿ, ಸಾರಿ, ಅದು ಹಳೆಯದೆಲ್ಲ ನೆನಪಾಯಿತು. ಸೊ 5 ನಿಮಿಷದಿಂದ ಹೊರಗಡೆಯೇ ನಿಂತಿದ್ದೀನಿ, ಕಣ್ಣು ಕಾಣಲ್ವಾ ಅನ್ನುತ್ತಾ ಕಾರೇರಿ ಗದರಿದವಳನ್ನು ನೋಡಿ ಸಾರಿ ಕಣೆ ಅಂದ. ಯಾಕೆ ಸಾರಿ, ಈಗೀಗ ನಾನಂದರೆ ತುಂಬ ಸದರ ಅಲ್ವಾ ನಿಮಗೆ ಎಂದು ಕಣ್ತುಂಬಿಕೊಂಡು ಕೇಳಿದರೆ ಎನಫ್ ಸಾಹಿತ್ಯ, ಇನ್ನೊಂದು ಮಾತು ಆಡಿದ್ರು ಸೀದಾ ಇಲ್ಲಿಂದ ಹೋಗ್ತೀನಿ. ಹೌದು, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಸಾರಿ ಕೇಳೋಕೆ ಒಂದು ಅವಕಾಶ ಕೊಡೋದು ಬಿಟ್ಟು ನಿನ್ನಷ್ಟಕ್ಕೆ ನೀನು ಏನೇನೋ ಅಂದ್ಕೊಂಡ್ರೆ. ನೀನು ಡಾಕ್ಟರ್ ಆಗಿ 1.5 ತಿಂಗಳು ಆಯ್ತಲ್ಲ, ಈಗ ನಿನಗೆ ನಮಗಿರುವ ಜವಾಬ್ದಾರಿ ಬಗ್ಗೆ ಗೊತ್ತಾಗಿರಬೇಕಲ್ವಾ? ಎಲ್ಲ ಗೊತ್ತಿದ್ದು ಹಠ ಸಾಧಿಸ್ತಾ ಇದ್ದೀಯಾ ಅಲ್ವಾ ಅಂತ ಫ್ಲ್ಯಾಟಿಗೆ ಹೋಗೋವರೆಗೂ ಏನೂ ಹೇಳಬೇಡ, ಸುಮ್ಮನೆ ಕೂತಿರು ಪ್ಲೀಸ್ ಎಂದು ಕೈ ಜೋಡಿಸಿ ಕೋಪದಲ್ಲೇ ಕಾರನ್ನು ಫ್ಲ್ಯಾಟತ್ತ ಓಡಿಸಿದರೆ ಸಾಹಿತ್ಯ ಕೂಡ ಅಸಮಾಧಾನದಲ್ಲಿ ಕಿಟಕಿಯತ್ತ ಮುಖ ತಿರುಗಿಸಿ ಕುಳಿತಳು. ಫ್ಲ್ಯಾಟ್ ತಲುಪಿದ ಮೇಲೆ ಕಿಚನ್ ಸೇರಿದ ವರುಣ್ ಬಿಸಿ ಕಾಫಿ ಜೊತೆ ಮ್ಯಾಗಿ ಹಿಡಿದು ಬಂದಾಗ ಮುಖ ಊದಿಸಿಕೊಂಡೇ ಮ್ಯಾಗಿ ತಿಂದು ಕಾಫಿ ಕುಡಿಯುತ್ತಿದ್ದವಳನ್ನು ನೋಡಿ ಅಲ್ಲ, ಅಷ್ಟೊಂದು ಕೋಪ ಯಾಕೆ ನಿನಗೆ? ಹೋ ಗಾಡ್ ಎಂದರು ಅವನತ್ತ ನೋಡದೆ ತಿಂಡಿ ಮುಗಿಸಿ ತಟ್ಟೆ ಹಿಡಿದು ಎದ್ದವಳನ್ನೇ ನೋಡಿ ಬೇಗನೆ ತಿಂಡಿ ಮುಗಿಸಿದವನು ಅವಳನ್ನು ನೋಡಿ ಸಾಹಿ, ಏನಾದರೂ ಹೇಳು, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಎಂದವನನ್ನೇ ದಿಟ್ಟಿಸುತ್ತಾ ನೀವು ಮಾತನಾಡೋಕೆ ಅವಕಾಶ ಕೊಡಲಿಲ್ಲ ಅಂದ್ರಲ್ಲ, ಈಗ ಅವಕಾಶ ಕೊಡ್ತೀನಿ ಮಾತಾಡಿ ಅಂತ ಕಿಚನ್ ಸ್ಲ್ಯಾಬ್ ಮೇಲೆ ಹೊರಗಿ ಕೈಕಟ್ಟಿ ನಿಂತರೆ ವರುಣ್ ಕೂಡ ಅವಳ ಪಕ್ಕ ನಿಂತವನು ತನ್ನ 3 ದಿನದ ಪೂರ್ತಿ ದಿನಚರಿಯನ್ನು ಅವಳಿಗೆ ಹೇಳಿ ನಿಟ್ಟುಸಿರು ಚೆಲ್ಲಿ ಸಾರಿ, ವಿಷಯ ಇಷ್ಟೊಂದು ಸೀರಿಯಸ್ ಆಗಿತ್ತು ಅನ್ನೋದು ಗೊತ್ತಿರಲಿಲ್ಲ ಸಾಹಿ. ಡ್ಯಾಡ್, ಜೈ ಅಂಕಲ್ ಬಗ್ಗೆ ಮಾತಾಡ್ತಾ ಅರುಣ್ ಬಗ್ಗೆ ಹೇಳಿದಾಗ ನೀನು ಕಾಲ್ ಮಾಡಿರೋದು ಯಾಕೆ ಅನ್ನೋದು ತಿಳಿಯಿತು. ಆಗದೆ ನಿನ್ನಲ್ಲಿಗೆ ಓಡಿ ಬರಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಹೊರಟು ಇಲ್ಲಿಗೆ ಬಂದಿದ್ದೀನಿ. ಹೀಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಅದಕ್ಕೆ ನಿನ್ನ ಒಪ್ಪಿಗೆಯೂ ಬೇಕು. ಅರುಣ್ ಅಧ್ಯಾಯ ನಿನ್ನ ಲೈಫಲ್ಲಿ ಆಗಲೇ ಮುಗ್ದು ಹೋಗಿದೆ. ಸೊ ಅವನ ಬಗ್ಗೆ ಅಥವಾ ಜಯಕರ್ ಅಂಕಲ್ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಟುಬಿಡು. ಈಗ ನಮ್ಮಿಬ್ಬರ ಬಗ್ಗೆ ಮಾತಾಡೋಣ. ನಾನು ನಮ್ಮ ಪ್ರೀತಿಯ ವಿಷಯ ಮನೆಯಲ್ಲಿ ಹೇಳಿ ಆದಷ್ಟು ಬೇಗ ಮದುವೆ ಆಗಿಬಿಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆ ಬೇಕು. ನೀನು ಓಕೆ ಅಂದರೆ ಕೂಡಲೇ ಮನೆಯಲ್ಲಿ ನಾನೇ ಮಾತಾಡ್ತೀನಿ. ಇಲ್ಲ, ಈಗಷ್ಟೇ ಪ್ರೊಫೆಷನಲ್ ಲೈಫ್ ಶುರುವಾಗಿದೆ, ಸ್ವಲ್ಪ ಟೈಮ್ ಬೇಕು ಅಂದರೂ ಓಕೆ. ಆದರೆ ನಮ್ಮಿಬ್ಬರ ಮನೆಯಲ್ಲಿ ನಮ್ಮ ಪ್ರೀತಿ ಬಗ್ಗೆ ನಾನು ಮಾತಾಡೋ ನಿರ್ಧಾರ ಮಾಡಿದ್ದೀನಿ ಅಂತ ತನ್ನವಳನ್ನೇ ದಿಟ್ಟಿಸುತ್ತಾ ನಿಂತರೆ ನಿಧಾನಕ್ಕೆ ವರುಣ್ ಬಳಿ ಜರುಗಿದ ಸಾಹಿತ್ಯ ಅವನ ಭುಜಕ್ಕೆ ತಲೆ ಆನಿಸಿ ಅವನ ಕೈರಟ್ಟೆ ಬಳಸಿದಳು. ಅವಳ ವರ್ತನೆಗೆ ನಸು ನಕ್ಕವನು ಹೇಳು ಸಾಹಿ, ಈಗಲೇ ಮದುವೆ ಆಗೋಣವಾ ಅಥವಾ ನಿನಗೆ ಸ್ವಲ್ಪ ಟೈಮ್ ಬೇಕಾ ಎಂದಾಗ ಟೈಮ್ ಬೇಡ, ಆದಷ್ಟು ಬೇಗ ಮದುವೆ ಆಗೋಣ. ನಿಮ್ಮ ಮನೆಯಲ್ಲಿ ನೀವು ಮಾತನಾಡಿ, ನಮ್ಮ ಮನೆಯವರನ್ನು ನಾನು ಒಪ್ಪಿಸ್ತೀನಿ ಎಂದವಳನ್ನು ಬಳಸಿದವನ ತುಟಿ ಅಂಚಲ್ಲಿ ನಗು ಬರಲಿತ್ತು. ಥ್ಯಾಂಕ್ಸ್ ಬಂಗಾರ, ಈ ಖುಷಿಗೆ ಸ್ವೀಟ್ ಏನಾದರೂ ಅಂತ ಅವಳನ್ನು ತನ್ನೆದುರು ನಿಲ್ಲಿಸಿಕೊಂಡರೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು
ಸ್ವೀಟ್ ಕೊಡ್ತಿದ್ದೆ, ಬಟ್ ನಿಮ್ಮೇಲೆ ಕೋಪವಿದೆ, ಅದಕ್ಕೆ ಈ ಶುಗರ್ಲೆಸ್ ಸ್ವೀಟ್ ಅನ್ನುತ್ತಾ ಅವನ ಕೆನ್ನೆಗೆ ತುಟಿ ಒತ್ತಿದರೆ ನಸುನಗುತ್ತಾ ಅವಳನ್ನು ಬಳಸಿದನು. ಇತ್ತ ಜೀವ, ಅಲ್ಲ, ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀಯಾ? ನಿನ್ನ ಜೊತೆ ಈಗಲೇ ರೊಮ್ಯಾನ್ಸ್ ಶುರು ಮಾಡೋಕ್ಕೆ ಅಷ್ಟೊಂದು ಬರಗೆಟ್ಟವನ ಹಾಗೆ ಕಾಣ್ತಿದ್ದೀನಾ? ರಿಯಲಿ ಹೇಟ್ ಯು ವೈಫಿ ಅಂತ ಅಂಜಲಿ ನಡೆಯಿಂದ ಜೀವನಿಗೆ ನಿಜಕ್ಕೂ ಬೇಸರವಾಗಿತ್ತು. ಜೀವ, ಹಾಗಲ್ಲ, ನನ್ನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡು ಎಂದವಳ ಕೈ ಹಿಡಿದು ಅದನ್ನು ತನ್ನೆದೆಯ ಮೇಲೆ ಇಟ್ಟುಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ಗುಂಡಿಗೆಯು ಹೀಗೆ ಬಡ್ಕೋತಿದೆಯಾ ಅಂದಾಗ ಹೌದೆಂದು ತಲೆಯಾಡಿಸಿದರೆ, ಹಿಂದೆ ಮುಂದೆ ನೋಡದೆ ಅವಳೆದೆಯ ಮೇಲೆ ಕಿವಿ ಇಟ್ಟಾಗ ಅಂಜಲಿ ಉಸಿರು ಮರೆತಂತೆ ನಿಂತಿದ್ದಳು. ಕ್ಷಣಕಾಲ ಹಾಗೆಯೇ ಇದ್ದ ಜೀವ ತುಸುವೆ ಕತ್ತೆತ್ತಿ ಹೆಂಡತಿಯನ್ನು ನೋಡಿದರೆ ತುಟಿ ಕಚ್ಚಿ ಕಣ್ಮುಚ್ಚಿ ನಿಂತಿರುವವಳ ವರಸೆಗೆ ನಗು ಬಂದಿತ್ತವನಿಗೆ. ತಕ್ಷಣ ಅವಳ ಕೆನ್ನೆಗೆ ತುಟಿ ಊರಿ ಐ ಲವ್ ಯು ವೈಫಿ ಎಂದರೆ ನಿಧಾನಕ್ಕೆ ಕಣ್ತೆರೆದವಳು ಅವನ ಕಣ್ಣೋಟಕ್ಕೆ ಸೋತು ಅವನೆದೆಗೆ ಒರಗಿದವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳದರಗಳಿಗೆ ತನ್ನದರ ಸೇರಿಸಿದನು. ಅಂಜಲಿ ತನ್ನವನ ಸಿಹಿ ದಾಳಿಗೆ ಸೋತು ಉಸಿರಾಡಲು ತುಸು ಕಷ್ಟವಾದಾಗ ಅವನಿಂದ ದೂರ ಸರಿದರೆ, ಹೋ ಸಾರಿ ವೈಫಿ, ನೋವಾಯ್ತಾ ಎಂದು ಕೇಳಿದಾಗ ಇಲ್ಲವೆಂದು ತಲೆಯಾಡಿಸಿದಳು. ಮತ್ಯಾಕೆ ದೂರ ಸರಿದಿದ್ದು ಎಂದವನ ಪ್ರಶ್ನೆಗೆ, ನಾನು ನೈಟ್ ಡಿನ್ನರಿಗೆ ರೆಡಿ ಮಾಡ್ತೀನಿ, ನೀನು ರೆಸ್ಟ್ ಮಾಡು ಹೋಗು ಅಂತ ಕೋಣೆಯಿಂದ ಹೋಗಲು ನೋಡಿದರೆ, ಲಕ್ಷ್ಮಿ ಅಕ್ಕ ಆಗಲೇ ಎಲ್ಲ ಮಾಡಿಟ್ಟು ಹೋಗಿದ್ದಾರಂತೆ, ಸೊ ನೀನು ಕೂಡ ಸ್ವಲ್ಪ ರೆಸ್ಟ್ ಮಾಡು ಅಂತ ತಾನು ಮಂಚದಲ್ಲಿ ಅಡ್ಡಾದರೆ ಅಂಜುತ್ತಾ ಒಂದೆರಡು ನಿಮಿಷ ಅಲ್ಲೇ ನಿಂತ ಅಂಜಲಿ, ನೀನು ಮಲಗಿರು, ಈಗ ಬಂದೆ ಎಂದು ಹೊರಗೋಡಿ ಬಂದವಳ ಗುಂಡಿಗೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಕಿಚನ್ ಸೇರಿ ಕೆಲಸದಲ್ಲಿ ವ್ಯಸ್ತವಾದವಳ ಏಕಾಗ್ರತೆಗೆ ಜೀವ ಜೊತೆಗೆ ಕಳೆದ ಕ್ಷಣಗಳು ಭಂಗ ತಂದರೆ ಅವನ ಸಿಹಿಯಾದ ಕೀಟಲೆಗಳನ್ನು ನೆನೆಯುತ್ತಾ ಕೆಲಸದತ್ತ ಗಮನ ಹರಿಸಿದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.